ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅತ್ಯಂತ ಪವಿತ್ರ ದಿನವಾದ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಮಹಿಮೆ ಮತ್ತು ಅದರ ವಿಶೇಷ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಘ್ನಗಳನ್ನು ನಿವಾರಿಸುವ, ಭಕ್ತರ ಮನೋಭಿಲಾಷೆಗಳನ್ನು ಈಡೇರಿಸುವ ವಿಘ್ನೇಶ್ವರನಾದ ಗಣೇಶನ ಕೃಪೆಯಿಂದ ಜೀವನದಲ್ಲಿನ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬಾಲಚಂದ್ರ ಎಂಬ ಪದದ ಅರ್ಥ ಬಾಲ ಎಂದರೆ ನುಡಿ ಅಥವಾ ನೆತ್ತಿ, ಚಂದ್ರ ಎಂದರೆ ಚಂದ್ರಮಂಡಲ. ಗಣೇಶನ ತಲೆಯ ಮೇಲೆ ಚಂದ್ರನ ಅಲಂಕಾರ ಇರುವ ರೂಪವನ್ನು ಬಾಲಚಂದ್ರ ಗಣಪತಿ ಎಂದು ಕರೆಯಲಾಗುತ್ತದೆ. ಈ ದಿನ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸವಿಟ್ಟು ಚಂದ್ರೋದಯದ ನಂತರ ವ್ರತವನ್ನು ಮುಗಿಸುವುದು ಅತ್ಯಂತ ಶುಭಕರ. ಸಂಕಷ್ಟಿ ಚತುರ್ಥಿ ದಿನದಂದು ಉಪವಾಸ ವ್ರತ ಮಾಡುವವರು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತಾರೆ. ಉದ್ಯೋಗದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಕೌಟುಂಬಿಕ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಸಂತಾನವಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಭಕ್ತಿಯಿಂದ ಓಂ ಗಂ ಗಣಪತಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ. 2026 ಶುಭ ಮುಹೂರ್ತ ದಿನಾಂಕ ಮಾರ್ಚ್ 6 ಶುಕ್ರವಾರ. ಚಂದ್ರೋದಯ ರಾತ್ರಿ 9:14. ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:03ರಿಂದ 5:52ರವರೆಗೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:09ರಿಂದ 12:56ರವರೆಗೆ. ಪೂಜಾ ವಿಧಾನ: ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಗಣೇಶನ ಮೂರ್ತಿ ಅಥವಾ ಫೋಟೋ ಮುಂದೆ ದೀಪವನ್ನು ಹಚ್ಚಿ ಹೂವು, ದರ್ಬೆ, ಮೋದಕಗಳನ್ನು ಅರ್ಪಿಸಿ ಸಂಕಷ್ಟ ಚತುರ್ಥಿ ವ್ರತವನ್ನು ಕೇಳಿ ಅಥವಾ ಓದಿ ಚಂದ್ರೋದಯದ ನಂತರ ಆರತಿ ಮಾಡಿ ಪ್ರಸಾದ ಸೇವಿಸಿ. ಭಕ್ತಿಯಿಂದ ಮಾಡಿದ ಯಾವ ಪೂಜೆಯೂ ವ್ಯರ್ಥವಾಗುವುದಿಲ್ಲ. ಗಣೇಶನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷ ಸದಾ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ. ಧನ್ಯವಾದಗಳು.